ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಶಂಕರ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ತವರು ಮನೆ ನೇಟಿವ್ನ ಹೋಮ್ ಟೂರ್ನ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮದು ಮಂತ್ರಾಲಯದ ಜರ್ನಿ ಹೇಗಿತ್ತು, ಹೇಗೆ ಹೋದ್ವಿ, ಯಾರೆಲ್ಲ ಹೋದ್ವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮಗೆ. ಹಾಗೆ ಅಲ್ಲಿ ಏನೇನಾಯಿತು, ಮಂತ್ರಾಲಯದ ದರ್ಶನ ಹೇಗಾಯಿತು, ರಾಘವೇಂದ್ರ ಸ್ವಾಮಿದು, ಇದನ್ನೆಲ್ಲದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದರ ಜೊತೆಗೆ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೇಳಿ ಸಪೋರ್ಟ್ ಮಾಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ಬೇಸಿಗೆನಲ್ಲಿ ಎಲ್ಲರೂ ಸ್ವಲ್ಪ ನೀರನ್ನು ಜಾಸ್ತಿ ಕುಡೀರಿ. ನಿಮ್ಮ ಆರೋಗ್ಯನ ದಯವಿಟ್ಟು ಕಾಪಾಡ್ಕೊಳ್ಳಿ. ಏಕೆಂದರೆ ದಿನೇ ದಿನೇ ಬಿಸಿಲು ಜಾಸ್ತಿ ಆಗ್ತಾಯಿದೆ. ಯಾವ್ಯಾವ ದಿನ ಯಾರ್ಯಾರ ಹೆಲ್ತ್ ಯಾವ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ದಯವಿಟ್ಟು ಆರೋಗ್ಯನ ಕಾಪಾಡ್ಕೊಳ್ಳಿ ಎಲ್ಲರೂ. ಬಿಸಿಲಿಗೆ ಆದಷ್ಟು ಆಚೆ ಹೋಗೋದನ್ನು ತುಂಬ ಕಮ್ಮಿ ಮಾಡ್ಕೊಳ್ಳಿ. ಈ ಬೆಂಗಳೂರಿಗಿಂತ ನಾವು ಹೋಗಿರೋ ಆ ಮಂತ್ರಾಲಯದಲ್ಲಿ ಆಚೆ ಕಡೆ ಓಡಾಡೋಕ್ಕಾಗ್ತಾ ಇರಲಿಲ್ಲ. ನಂಬ್ತಿರೋ ಬಿಡ್ತಿರೋ, ಒಂದು ದಿನಕ್ಕೆ ಬರೀ ಒಂದೇ ಒಂದು ದಿನಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಇದ್ದಿದ್ದು 8 ಜನ ಆಲ್ಮೋಸ್ಟ್ ಒಂದು 25 ಲೀಟರ್ ನೀರು ಖಾಲಿ ಮಾಡಿದ್ದೀವಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಮೊದಲಿಗೆ ನನ್ನ ಊರಿಗೆ ಹೋಗುವಾಗ ಯಶವಂತಪುರ ಟ್ರೈನ್ ಹತ್ಕೊಂಡು ಯಶವಂತಪುರದಿಂದ ಶಿವಮೊಗ್ಗಕ್ಕೆ ಹೋಗುವಾಗ ನನಗೆ ಈ ಮಗು ಸಿಕ್ಕಿದ್ದು ಅಂದರೆ ಈ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ರು ಅವ್ರ ಪೇರೆಂಟ್ಸು. ಸೊ ಆ ಮಗು ಜೊತೆ ಎಲ್ಲ ಆಟ ಆಡ್ಕೊಂಡು ಹೋದೆ. ನನಗೂ ಸ್ವಲ್ಪ ಟೈಮ್ ಪಾಸ್ ಆಯಿತು ಶಿವಮೊಗ್ಗದವರೆಗೂ. ಸೊ ಹಂಗಾಗಿ ನನಗೆ ಶಿವಮೊಗ್ಗ ಬಂದೆ ಅಂತ ಅನ್ನಿಸ್ಲೇ ಇಲ್ಲ. ನಾನು 9:15 ಯಶವಂತಪುರ ಟ್ರೈನ್ ಹತ್ತಿ ಶಿವಮೊಗ್ಗ ಹೋಗ್ತಾ ಆಲ್ಮೋಸ್ಟ್ ಒಂದು 1:45 ಆಗಿತ್ತು ರೀಚ್ ಆಗುವಾಗ. ಸೊ ನೋಡಿ, ಕೆಲವೊಂದು ಚಿಕ್ಕ ಮಕ್ಕಳಿಗೆ ಈ ಥರ ಜೋಲಿ ರೂಢಿ ಆಗಿರುತ್ತೆ, ಈ ಸೀರೆನಲ್ಲಿ ಜೋಲಿ ಕಟ್ಟಿ ಅದ್ರಲ್ಲಿ ಮಲಗೋದು. ಹಾಗೆ ಆ ಮಗುನ ಕೂಡ ಮಲಗಿಸಿದ್ರು. ಸೊ ಅಲ್ಲಿಂದ ಹೋಗಿ ಶಿವಮೊಗ್ಗದಲ್ಲಿ ಇಳ್ಕೊಂಡು ಅಲ್ಲಿಂದ ನಾನು ಆಟೋ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಹೋದೆ, KSRTC ಬಸ್ ಸ್ಟ್ಯಾಂಡ್ಗೆ. KSRTC ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಹಶ್ವಾಗಿತ್ತು, ಟೈಮ್ ಕೂಡ ಆಗಿತ್ತಲ್ವ, 1:45 2 o'clock ಆಗಿತ್ತು. ಸೊ ಹಂಗಾಗಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಅರಮನೆ ಹೋಟೆಲ್ ಇದೆ. ಆ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂತ ಹೋದೆ. ಅಷ್ಟೊಂದೇನು ಹೇಳೋ ಅಂಥ ಚೆನ್ನಾಗೇನು ಇರಲಿಲ್ಲ. ನನ್ನ ಬಸ್ ಲೇಟಾಗಿರೋದ್ರಿಂದ ಊಟ ಮಾಡೋಣ ಅಂತ ಹೋದೆ ಅರಮನೆ ಹೋಟೆಲ್ಗೆ. ಬಟ್ ಅಲ್ಲಿ ಊಟ ಅಷ್ಟು ಚೆನ್ನಾಗಿರಲಿಲ್ಲ. ಆದರೂ ಏನೋ ಒಂದು ತಿಂದ್ಕೊಂಡು, ದೋಸೆನ ಏನೋ ತಿಂದೆ ನಾನು, ಮೇ ಬಿ ದೋಸೆನೇ ತಿಂದ್ಕೊಂಡು ನಾನು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ಬಸ್ಸು ತುಂಬ ಲೇಟಾಗಿ ಬಂತು, 3:45ಗೆ. ಸೊ KSRTC ಬಸ್ ಹತ್ಕೊಂಡು ನಮ್ಮೂರಿಗೆ ಹೊರಟೆ ನಾನು ಶಿವಮೊಗ್ಗದಿಂದ. ಶಿವಮೊಗ್ಗ, NRಪುರ, ಕೊಪ್ಪ, ಶೃಂಗೇರಿ ಆ ರೂಟಲ್ಲಿ ಹೋಗುತ್ತೆ ನಮ್ಮ ಬಸ್ಸು. ಸೊ ಅಲ್ಲಿಂದ ಹೊರಟೆ. ನಮ್ಮೂರು ವೆದರ್ ಯಾವ ಥರ ಇದೆ ನೋಡಿ. ಈ ಬೆಂಗಳೂರು ನೋಡಿ ಸಾಕಾಗಿ ಈ ಥರ ವೆದರ್ಗೆ ಹೋದರೆ ಮತ್ತೆ ಬೆಂಗಳೂರಿಗೆ ಬರೋದೇ ಬೇಡ ಅನಿಸುತ್ತೆ. ಅಷ್ಟು ನಮ್ಮನ್ನು ಮರೆಸ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನಮ್ಮೂರು ವೆದರು. ಅದರಲ್ಲೂ ಸ್ವಲ್ಪ ಮಳೆ ಬರೋ ಥರ ಆಗಿತ್ತು. ಸೊ ರೀಚ್ ಆಗೋಕ್ಕೆ ತುಂಬ ಟೈಮ್ ಇತ್ತು. ನನಗೆ ಆಲ್ಮೋಸ್ಟ್ ಒಂದು 3 hours ಆಗುತ್ತೆ ನಾನು ಶಿವಮೊಗ್ಗದಿಂದ ಶೃಂಗೇರಿ ರೀಚ್ ಆಗೋದು. ಬಸ್ ಕೂಡ ತುಂಬ ರಶ್ ಇತ್ತು, ಬಟ್ ನನಗೆ ಸೀಟ್ ಸಿಕ್ಕಿತ್ತು. ಆದರೆ KSRTCಲಿ ಫ್ರೀ ಇರುತ್ತೆ. ಬಟ್ ನಾನು 135 rupees ಪೇ ಮಾಡಿಬಿಟ್ಟು ಶಿವಮೊಗ್ಗದಿಂದ ಶೃಂಗೇರಿಗೆ ಹೋಗಿದ್ದೀನಿ. ಯಾಕೆ ಅಂದರೆ ನಾನು ಆಧಾರ್ ಕಾರ್ಡ್ ತೊಗೊಂಡು ಹೋಗಿರಲಿಲ್ಲ, ಫೋಟೋ ತೋರಿಸಿದ್ರೆ ಅಲೋ ಮಾಡಲ್ಲ. ಸೊ ಹಾಗಾಗಿ ಸರಿ ಆಯಿತು ಅಂತ ನಾನು ಅಮೌಂಟ್ ಕೊಟ್ಟು ಟಿಕೆಟ್ನ ತೊಗೊಂಡೆ. ನಮ್ಮೂರ ಕಡೆ ಎಲ್ಲ ಯಾವ ಥರ ಅಂದರೆ ಎಲ್ಲ ಸ್ಟಾಪ್ಗಳಲ್ಲೂ, ಇವಾಗ ಮೇಯ್ನ್ ಸ್ಟಾಪ್ ಇರುತ್ತಲ್ಲ, ಆ ಥರ ಮೇಯ್ನ್ ಸ್ಟಾಪ್ಗಳಲ್ಲಿ ಆಲ್ಮೋಸ್ಟ್ ಒಂದು 10 minutes 15 minutes ಬಸ್ನ ಸ್ಟಾಪ್ ಮಾಡ್ತಾರೆ ಬಸ್ ಸ್ಟ್ಯಾಂಡ್ಗಳಲ್ಲಿ. ಸೊ ಹಾಗೆ NRಪುರದಲ್ಲೂ ಕೂಡ ಸ್ಟಾಪ್ ಮಾಡಿದರು. ಆಮೇಲೆ ಮತ್ತೆ ಬಸ್ ಹೊರಟ ಮೇಲೆ ಫುಲ್ಲು ಮೋಡ ಆಗಿತ್ತು, ಆಲ್ರೆಡಿ ಮಳೆ ಬರೋ ಥರ. ಒಂದೊಂದು ಹನಿ ಕೂಡ ಆಗ್ತಾಯಿತ್ತು, ಮಳೆ ಹನಿ. ಕೆಲವೊಂದು ಕಡೆ ಎಲ್ಲ ತುಂಬ ಚೆನ್ನಾಗಿ ಮಳೆ ಆಗಿತ್ತು. ಬಟ್ ನಾನೀಗ ಹೋಗ್ತಾ ಇರೋ ರೋಡಲ್ಲಿ ಅಷ್ಟು ಮಳೆ ಇನ್ನೂ ಜೋರಾಗಿ ಬರ್ತಾ ಇರಲಿಲ್ಲ, ಲೈಟಾಗಿ ಒಂದೊಂದು ಹನಿ ಬರ್ತಾಯಿತ್ತು ಅಷ್ಟೇ. ಸೊ ನಾನು ಬಸ್ಸಲ್ಲಿ ಕೂತು ಬೋರ್ ಆಯಿತು. ಈ ಥರ ವೀಡಿಯೋ ಮಾಡ್ಕೊತಾ ಇದ್ದಿದ್ದರಿಂದ ನನಗೆ ಸ್ವಲ್ಪ ಟೈಮ್ ಪಾಸ್ ಆಯಿತು. ಮೊಬೈಲಲ್ಲಿ ಬೇರೆ ಏನಾದರೂ ನೋಡೋಣ, ಇನ್ಸ್ಟಾಗ್ರಾಮ್ ಏನಾದರೂ ನೋಡೋಣ ಅಂದರೆ ಅಲ್ಲಿ ನೆಟ್ವರ್ಕ್ ಸಿಗೋಲ್ಲ ನಮ್ಮೂರಲ್ಲಿ ಅಷ್ಟೊಂದು. ಕೆಲವೊಂದು ಪ್ಲೇಸಲ್ಲಿ ಸಿಗುತ್ತೆ, ಕೆಲವೊಂದು ಪ್ಲೇಸಲ್ಲಿ ಸಿಗೋಲ್ಲ. ನಮ್ಮ ಊರಿಗೆ ಹೋಗಬೇಕು ಅಂದರೆ ಈ ಥರ ತುಂಬ ಕರೂಸ್ ಎಲ್ಲ ಇರುತ್ತೆ, ಅದೊಂದು ಬೇಜಾರು. ಬಸ್ಸಲ್ಲಿ ಹೋಗೋದಕ್ಕೆ ಈ ಥರ ಕರೂಸ್ ಇರುತ್ತಲ್ಲ ಅಂತಲೇ ಬೇಜಾರು. ಆದರೂ ಏನು ಮಾಡೋಕ್ಕಾಗಲ್ಲ. ಹಸ್ಬೆಂಡ್ ಬಂದರೆ ಮಾತ್ರ ಕಾರಲ್ಲಿ ಹೋಗೋದು, ಬಂದಿಲ್ಲ ಅಂತಂದರೆ ಬಸ್ಸೇ ಗತಿ ನಮಗೆ.
ಸೊ ನಮ್ಮೂರಿಗೆ ಡೈರೆಕ್ಟಾಗಿ ಟ್ರೈನ್ ಕೂಡ ಇಲ್ಲ. ಶಿವಮೊಗ್ಗ ಹೋಗಿ ಅಲ್ಲಿಂದ ಬಸ್ ಇಟ್ಕೊಂಡು ಹೋಗಬೇಕು, ಇಲ್ಲಾಂದರೆ ಚಿಕ್ಕಮಂಗ್ಳೂರ್ವರೆಗೂ ಟ್ರೈನಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಬಸ್ ಇಟ್ಕೊಂಡು ಹೋಗಬೇಕು. ಎರಡೂ ಆಲ್ಮೋಸ್ಟ್ ಸೇಮ್ ಆಗುತ್ತೆ. ಚಿಕ್ಕಮಂಗ್ಳೂರಿಂದ ಶೃಂಗೇರಿಗೂ ಕೂಡ ಶಿವಮೊಗ್ಗದಿಂದ ಶೃಂಗೇರಿಗೂ ಕೂಡ ಆಲ್ಮೋಸ್ಟ್ ಒಂದು 3 ಅವರ್ಸ್ ಬೇಕು ನನಗೆ ಹೋಗೋದಕ್ಕೆ. ಸೊ ಹಾಗಾಗಿ ನಾನು ಬಸ್ಸಲ್ಲೇ ಹೊರಟೆ. ಟ್ರೈನ್ ಈ ಕಡೆ ಟೈಮಿಂಗ್ಸ್ ನನಗೆ ಅಡ್ಜಸ್ಟ್ ಆಗೋದ್ರಿಂದ ಶಿವಮೊಗ್ಗ ರೂಟ್ ಮೇಲೇ ನಾನು ಆಲ್ಮೋಸ್ಟ್ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮೂರು ವೆದರ್ ಈ ಥರ ಎಲ್ಲ ಇರುತ್ತೆ. ಫುಲ್ ಎಲ್ಲಿ ನೋಡಿದ್ರು ಗ್ರೀನ್ 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 ಕಾಣಿಸ್ತಾ ಇರುತ್ತೆ. ಬಟ್ ಬೆಂಗಳೂರಲ್ಲಿ ನಾವು ನೋಡೋಕೆ ಹೋದರೆ ಎಲ್ಲ ಬಿಲ್ಡಿಂಗ್ಸ್ಗಳ ತಲೆ ಕಾಣಿಸ್ತಾ ಇರುತ್ತೆ. ಅಲ್ಲಿ ಶೃಂಗೇರಿಲಿ 6:45 ಇಳ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಅತ್ತಿಗೆ ಬಂದು ನನ್ನ ಪಿಕಪ್ ಮಾಡಿಕೊಂಡ್ರು. ಸೊ ನಾವು 2 ವೀಲರಲ್ಲಿ ಹೊರಟ್ವಿ ನಮ್ಮ ಮನೆಗೆ. ಶೃಂಗೇರಿಯಿಂದ ನಮ್ಮ ಮನೆಗೆ ಆಲ್ಮೋಸ್ಟ್ ಒಂದು 8.5 ಕಿಲೋಮೀಟರ್ ಆಗುತ್ತೆ. ಇದು ಬಂದು ತುಂಗಾ ರಿವರು, ಶೃಂಗೇರಿ ತುಂಗಾ ನದಿ. ಬಟ್ ಇವಾಗ ಅಷ್ಟೊಂದು ನೀರಿಲ್ಲ, ಮಳೆ ಬಂದಿದೆ ತುಂಬ, ಆದರೆ ಇನ್ನೂ ಅಷ್ಟು ನೀರು ಆಗಿಲ್ಲ. ನೀರು ತುಂಬ ಕಮ್ಮಿ ಇದೆ. ಸೊ ನಾನು ಹೋಗೋ ಅಷ್ಟೊತ್ತಿಗೆ ತುಂಬ ಅಲ್ಲಿ ಶೃಂಗೇರಿಲಿ ಒಂದು ಮೀಡಿಯಮ್ ಆಗಿ ಮಳೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಅದೇ ಮಳೆಯಲ್ಲೇ ಹೋದ್ವಿ, ಏನಾಗಲ್ಲ ಅಂದ್ಕೊಂಡು. ಏಕೆಂದರೆ ಇನ್ನೂ ಸ್ವಲ್ಪ ವೆಯ್ಟ್ ಮಾಡೋಣ ಅಂದರೆ ಮತ್ತೆ ಲೇಟ್ ಆಗಿಬಿಡುತ್ತೆ. ಮರುದಿನ ಅರ್ಲಿ ಮಾರ್ನಿಂಗ್ 4 o'clockಗೆ ಹೊರಡಬೇಕಿತ್ತು. ಹಾಗಾಗಿ ಹೊರಟ್ವಿ. ಇದೆಲ್ಲ ಹೊಸದಾಗಿ ಆಗಿರೋ ಬಿಲ್ಡಿಂಗ್ಸು. ಇದೆಲ್ಲ ಫಸ್ಟ್ ಏನೂ ಇರಲಿಲ್ಲ, ಇಲ್ಲೆಲ್ಲ ಫುಲ್ಲು ಖಾಲಿ ಜಾಗ ಇತ್ತು. ಇವಾಗ ಈ ಥರ ಫುಲ್ಲು ಎಲ್ಲ ಅಪಾರ್ಟ್ಮೆಂಟ್ ಥರಗಳೆಲ್ಲ ಆಗಿದೆ, ರೂಮ್ಸ್ ಥರ, ರೆಸ್ಟೋರೆಂಟ್ ಥರ ಎಲ್ಲ ಆಗಿದೆ. ಚೆನ್ನಾಗಾಗಿದೆ. ನಮ್ಮ ಶೃಂಗೇರಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗ್ತಾಯಿದೆ. ಮೊದಲಿನಕ್ಕಿಂತ ಇವಾಗ ಎಷ್ಟೋ ಬೆಟರ್ ಅಂತಲೇ ಅನ್ಬೋದು. ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಚೆನ್ನಾಗಾಗಿದೆ. ಬಟ್ ನಮ್ಮೂರಲ್ಲಿ ಗ್ರೀನ್ ಇದ್ರೇ ಚೆಂದ ಅನ್ಕೊತೀನಿ. ಏಕೆಂದರೆ ಮಲೆನಾಡು ಅಂತ ಅದಕ್ಕೆ ಹೇಳೋದಲ್ವಾ, ಎಲ್ಲರೂ ಮಲೆನಾಡನ್ನ ತುಂಬ ಇಷ್ಟಪಡ್ತಾರೆ. ಏಕೆಂದರೆ ಅಲ್ಲಿ ವೆದರ್ ಫುಲ್ ಚೇಂಜ್ ಇರುತ್ತೆ. ಅಲ್ಲಿ ಊಟ ತಿಂಡಿ ಕೂಡ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಯಾವಾಗಲೂ ನಾನ್ ವೆಜ್ಜೇ ಜಾಸ್ತಿ ಇರುತ್ತೆ. ನನಗೂ ಕೂಡ ಅದೇ ಇಷ್ಟ. ವಾರದಲ್ಲಿ 7 days ಮಾಡಿಕೊಟ್ರೂ ತಿಂತೀನಿ. ಆದರೆ ಏನು ಮಾಡೋದು, ವಾರ ಒಪ್ಪತ್ತು ಅಂದ್ಕೊಂಡು ತಿನ್ನೋದಕ್ಕಾಗಲ್ಲ ಎಲ್ಲ ದಿನವೂ. ಹಾಗೆ ಆನ್ ದ ವೇನಲ್ಲಿ ಬರುವಾಗ ಶೃಂಗೇರಿಯಿಂದ ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮ್ಮ ಅಜ್ಜಿ ಮನೆ ಕೂಡ ನಾವು ಹೋಗೋ ರೂಟಲ್ಲೇ ಇರುತ್ತೆ. ಇದು ನಮ್ಮ ಅಜ್ಜಿ ಮನೆಗೆ ಹೋಗೋ ರೋಡು, ದೊಡ್ಡ ಹೊನ್ನೆ ಅಂತ. ಅಲ್ಲಿಂದ ಸೀದಾ ಬಂದ್ವಿ. ಇದು ಕುಂಚೆಬೈಲ್ ಸ್ಟಾಪು. ಆ್ಯಕ್ಚುಲಿ ಈ ಸ್ಟಾಪಲ್ಲಿ ಬಸ್ ಇಳ್ಕೊಬೋದು. ಬಸ್ ಈ ರೂಟಲ್ಲಿ ಬಂದರೆ ನಾನು ಬಸ್ ಇಳಿಬೋದು, ಚಿಕ್ಕಮಂಗ್ಳೂರು ರೂಟಲ್ಲಿ ಬಂದರೆ. ಸೊ ನಾನು ಶಿವಮೊಗ್ಗ ರೂಟಲ್ಲಿ ಬಂದಿರೋದ್ರಿಂದ ಶೃಂಗೇರಿನೇ ಲಾಸ್ಟ್ ಆ ಬಸ್ಸು. ಇದು ನಾನು ಓದಿರೋ ಶೃಂಗೇರಿ ಸ್ಕೂಲು. 5th ಇಂದ 8th ವರೆಗೂ ಈ ಸ್ಕೂಲಲ್ಲಿ ಓದಿದ್ದೀನಿ. ಚೆನ್ನಾಗಿತ್ತು, ಆ ಲೈಫೇ ಒಂಥರ ಚೆನ್ನಾಗಿತ್ತು. ಚಿಕ್ಕ ಮಕ್ಕಳಾಗಿದ್ದಾಗ ಯಾವುದೂ ಟೆನ್ಷನ್ ಇರಲ್ಲ, ಫುಲ್ಲು ಫ್ರೀಡಮ್ ಆಗಿರ್ತೀವಿ. ಎಲ್ಲ ಜವಾಬ್ದಾರಿ ನಮ್ಮ ಅಪ್ಪ ಅಮ್ಮನ ಮೇಲೆ ಇರುತ್ತೆ. ಹಾಗಾಗಿ ಈ ಸ್ಕೂಲಲ್ಲೂ ತುಂಬ ಕಲ್ತಿದ್ದೀನಿ. ಇವಾಗಲೂ ಪೂರ್ತಿ ಕಲ್ತಿದ್ದೀವಿ ಅಂತಲ್ಲ, ಇನ್ನೂ ಕಲಿಬೇಕಾಗಿರೋದಿದೆ. ಈ ಸ್ಕೂಲಿಂದ ಅದು ಮೈನ್ ರೋಡ್ ಆದರೆ ಇಲ್ಲಿ ಸ್ವಲ್ಪ ಒಳಗಡೆ ಬರಬೇಕು. ಇಲ್ಲಿಂದ 1 ಕಿಲೋಮೀಟರ್ ನಮ್ಮ ಮನೆ ಒಳಗಡೆ ಇದೆ. ಫುಲ್ ಆ ಕಡೆ ಈ ಕಡೆ ತೋಟ, ಕಾಡು ಬರೀ ಇದೆ. ಮನೆಗಳೆಲ್ಲ ತುಂಬ ದೂರ 1 ಕಿಲೋಮೀಟ್ರಿಗೆ ಒಂದೊಂದು ಮನೆ ಈ ಥರ ಇದೆ. ಹತ್ತಿರ ಮನೆಗಳೆಲ್ಲ ಇಲ್ಲ. ಬಟ್ ನಾವು ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನಮಗದು ರೂಢಿಯಾಗಿದೆ. ಅಷ್ಟೊಂದು ಭಯ ಅನಿಸಲ್ಲ, ಏನೂ ಅನಿಸಲ್ಲ ನಮಗೆ, ಅದು ಅಭ್ಯಾಸ ಆಗೋಗಿದೆ. ಸೊ ಫೈನಲಿ ನಮ್ಮ ಮನೆ ಹತ್ರ ಬಂದ್ವಿ. ಗೇಟ್ ಹತ್ರ ತುಂಬ ಕತ್ಲಾಗಿದೆ. ವಿಡಿಯೋ ಎಲ್ಲ ಅಷ್ಟೊಂದು ತೊಗೊಳಕ್ಕಾಗಲಿಲ್ಲ, ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಏಕೆಂದರೆ ನಾನು ರೀಚ್ ಆಗಿರೋದೇ ಲೇಟ್ ಆಯಿತು, ಮಳೆ ಬೇರೆ ಬರ್ತಾಯಿತ್ತು, ಕರೆಂಟ್ ಕೂಡ ಇರಲಿಲ್ಲ. ಹಾಗಾಗಿ ಇದು ನಮ್ಮ ಮನೆ ಔಟ್ಲುಕ್ಕು. ಹೊರಗಡೆಯಿಂದ ನಮ್ಮ ಮನೆ ಈ ಥರ ಇದೆ. ಇದು ಬಂದು ಸಿಟ್ಔಟ್, ಆಚೆ ಕಡೆ ಸಿಟ್ಔಟ್ ಥರ ಇದೆ. ಇದು ಕತ್ಲಿದೆ, ಆಚೆ ಕಡೆ ಏನೂ ಕಾಣಿಸಲ್ಲ ಅಷ್ಟೊಂದು. ಅದಾದಮೇಲೆ ಸಿಟ್ಔಟ್ ಆದಮೇಲೆ ಫಸ್ಟು ಹಾಲ್ ಬರುತ್ತೆ. ಇದು ನಮ್ಮದು ಹಾಲ್ ತುಂಬ ದೊಡ್ಡದಾಗಿದೆ. ಅದಾದಮೇಲೆ ಹಾಲಲ್ಲಿ ಫಸ್ಟಿಗೆ ಲೆಫ್ಟಲ್ಲಿ ಒಂದು ಗೆಸ್ಟ್ ರೂಮ್ ಇದೆ ನಮ್ಮದು. ಯಾರಾದರೂ ಮನೆಗೆ ರಿಲೇಷನ್ಸ್ ಅಥವಾ ಗೆಸ್ಟು ಯಾರೇ ಬಂದ್ರೂ ಅವರಿಗಿಂತ ಒಂದು ರೂಮ್ ಬೇಕಲ್ವಾ. ಸೊ ಹಾಗಾಗಿ ಇದೊಂದು ರೂಮ್, ಗೆಸ್ಟ್ ರೂಮ್ ಇದೆ. ಅದಾದಮೇಲೆ ಅದರ ಪಕ್ಕದಲ್ಲೇ ನಮ್ಮ ಅಣ್ಣ ಅತ್ತಿಗೆ ರೂಮ್ ಇದೆ. ಇದು ಬಂದು ನಮ್ಮ ಅಣ್ಣ ಅತ್ತಿಗೆ ರೂಮು. ತುಂಬ ಲಕ್ಸುರಿ ಮನೆ ಅಂತ ಏನಲ್ಲ ನಮ್ಮದು, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಎಷ್ಟು ಬೇಕೋ ಅಷ್ಟಿದೆ, ಅಷ್ಟೇ. ಇದು ನಮ್ಮದು ದೇವ್ರ ಮನೆ. 2002 ನಮ್ಮಪ್ಪ ಕಟ್ಸಿರೋ ಮನೆ ಇದು.
ನನಗೆ ಈ ಮನೆ ಅಂದರೆ ತುಂಬ ಇಷ್ಟ, ತುಂಬ ಸೆಂಟಿಮೆಂಟ್ ಇದೆ ಈ ಮನೆ ಮೇಲೆ ನನಗೆ. ಅದೇನೋ ಗೊತ್ತಿಲ್ಲ, ತವ್ರ ಮನೆ ಅಂತನೋ ಅದೇನೋ ಗೊತ್ತಿಲ್ಲ. ಇದು ಒಂದು ಫಸ್ಟು ನಮ್ಮ ಅಪ್ಪ ಅಮ್ಮನ ರೂಮ್ ಆಗಿತ್ತು. ಇವಾಗ ನಾನು ನನ್ನ ಹಸ್ಬೆಂಡ್ ಹೋದರೆ ಈ ರೂಮ್ ಇಟ್ಕೊತೀವಿ. ಫಸ್ಟು ನಮ್ಮ ಅಪ್ಪ ಅಮ್ಮ ಈ ರೂಮಲ್ಲಿದ್ದರು. ನೆಕ್ಸ್ಟು ಆ ರೂಮೆಲ್ಲ ಲೆಫ್ಟ್ ಸೈಡಿಗೆ ಬರುತ್ತೆ. ಹಾಲ್ ಆದಮೇಲೆ ಡೈನಿಂಗ್ ಹಾಲ್ ಸಿಗುತ್ತೆ. ಡೈನಿಂಗ್ ಹಾಲ್ ತುಂಬ ದೊಡ್ಡದಾಗೇ ಇದೆ. ಡೈನಿಂಗ್ ಹಾಲ್ ಆದಮೇಲೆ ಕಿಚನ್ ಇದೆ. ಬಟ್ ಕಿಚನ್ ಅಂಥ ದೊಡ್ಡದೇನಿಲ್ಲ, ಮೀಡಿಯಮ್ ಆಗಿದೆ. ಏಕೆಂದರೆ ನಮ್ಮ ಮನೇಲಿರೋದು ಮೊದಲಿದ್ದಿದ್ದು 4 ಮೆಂಬರ್ಸು, ಇವಾಗ 2 ಮೆಂಬರ್ಸ್, ನಮ್ಮ ಅಣ್ಣ ಅದಕ್ಕೆ ಇಬ್ಬರೇ ಇರೋದು. ಸೊ ಹಾಗಾಗಿ ಅವರಿಬ್ಬರಿಗೆ ಸಾಕು, ಇಷ್ಟು ಕೂಡ ದೊಡ್ಡದೇನೆ. ಅದಾದಮೇಲೆ ವಾಶ್ರೂಮ್ಸು, ಹಾಗೆ ಹಿಂದೆ ಸ್ವಲ್ಪ ಗೋಡಾನ್ ಇದೆ ನಮ್ಮದು. ಗೋಡಾನು ಹಿಂದೆ ಎಲ್ಲ ಇದೆ. ಅವತ್ತೆಲ್ಲ ಊಟ ಮಾಡಿಕೊಂಡು ಮಲ್ಕೊಂಡು ನೈಟು ಮತ್ತೆ ಅರ್ಲಿ ಮಾರ್ನಿಂಗ್ 4 o'clock ಸೀದಾ ಶಿವಮೊಗ್ಗ ಹೊರಟ್ವಿ. ಶಿವಮೊಗ್ಗ ಬಂದು ನಾವು ಶಿವಮೊಗ್ಗದಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಬರಬೇಕಿತ್ತು. ಸೊ ಹಾಗಾಗಿ 4 o'clock ಹೊರಟ್ವಿ. ನಮಗೆ ಟ್ರೈನ್ ಇದ್ದಿದ್ದು ಮಾರ್ನಿಂಗ್ 7:10 ಶಿವಮೊಗ್ಗದಿಂದ ಬ್ಯಾಂಗ್ಳೂರಿಗೆ ಟ್ರೈನ್ ಇತ್ತು. ಹಾಗಾಗಿ ಹೊರಟ್ವಿ. ಬೇಗ ಎದ್ದು ಎಲ್ಲ ರೆಡಿಯಾಗಿಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಹೊರಡೋದು. ಅಷ್ಟೊತ್ತಾಯಿತು 4 o'clock. ಟ್ರೈನ್ ಬರೋಕ್ಕೆ ಒಂದು 20 minutes ಇರುವಾಗಲೇ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಸೊ ನಾವು ಮಂತ್ರಾಲಯಕ್ಕೆ ಹೊರಡಬೇಕು ಅಂತಿದ್ದಿದ್ದು, ನಾನು, ಹಸ್ಬೆಂಡ್, ಹಾಗೇ ಮಗಳು, ಅಣ್ಣ, ಅತ್ತಿಗೆ ಅವರ ಅಕ್ಕ, ಅವ್ರ ಹಸ್ಬೆಂಡು, ಮಗು, ಇಷ್ಟು ಜನ ಹೊರಟ್ವಿ. ಟೋಟಲ್ 8 ಮೆಂಬರ್ಸ್ ಹೊರಟು ಶಿವಮೊಗ್ಗದಲ್ಲಿ ಟ್ರೈನಿಗೆ ವೆಯ್ಟ್ ಮಾಡಿದ್ವಿ. ಫೈನಲಿ ಟ್ರೈನ್ ಬಂತು, ಟ್ರೈನ್ ಹತ್ತಿದ್ವಿ. ನೆಕ್ಸ್ಟು ನಮ್ಮದು ರಿಜಿಸ್ಟ್ರೇಷನ್ ಆಗಿರೋ ಸೀಟ್ಗಳಲ್ಲಿ ಕೂತ್ಕೊಂಡ್ವಿ. ನಮ್ಮಣ್ಣ ಅಲ್ಲಿ ಕೂತ್ಕೊಂಡಿದ್ದಾನೆ, ನಮ್ಮ ಅತ್ತಿಗೆ, ನಾನು, ಮಕ್ಕಳು, ಹಾಗೆ ನಮ್ಮ ಅತ್ತಿಗೆ, ಅಕ್ಕ, ಅವ್ರ ಹಸ್ಬೆಂಡು ಎಲ್ಲ ಕೂತ್ಕೊಂಡ್ವಿ. ಹೊರಟ್ವಿ ಬೆಂಗಳೂರಿಗೆ. ಶಿವಮೊಗ್ಗದಿಂದ ಬೆಂಗಳೂರು ಬರೋ ಅಷ್ಟರಲ್ಲಿ ಆ 2 ಮಕ್ಕಳು ನನ್ನನ್ನು ನಮ್ಮ ಅತ್ತಿಗೆನೂ ಫುಲ್ ಫ್ರೈ ಮಾಡಿಬಿಟ್ರು, ಫುಲ್ ಟಾರ್ಚರ್ ಕೊಟ್ಬಿಟ್ರು. ಇಬ್ಬರು ಫುಲ್ಲು ಕಿತಾಪತಿ. ಆದ್ರೂ ಮಕ್ಕಳಲ್ವಾ ಪಾಪ, ಅವ್ರ ಮಕ್ಕಳು ಆಟ ಆಡಿದೆ ಇನ್ಯಾರು ನಾವು ಆಡೋಕ್ಕಾಗುತ್ತಾ? ಸೊ ಹಂಗಾಗಿ ಹೊರಟ್ವಿ ಅಲ್ಲಿಂದ. ಸೊ ನಮ್ಮ ಅತ್ತಿಗೆಗೆ ಫುಲ್ ಟಾರ್ಚರ್ ಕೊಡ್ತಾಯಿದ್ರು ಇವರಿಬ್ಬರೂ, ಕುತ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ. ಆದರೂ ಅವ್ರು ಸಹಿಸ್ಕೊಂಡು ಹೆಂಗೋ ಮಾಡಿಕೊಂಡು ಬಂದ್ವಿ ಬ್ಯಾಂಗ್ಳೂರಿಗೆ. ಬ್ಯಾಂಗ್ಳೂರಲ್ಲಿ ನಮ್ಮ ಅತ್ತಿಗೆ, ಅಕ್ಕ ಮತ್ತು ಅವ್ರ ಹಸ್ಬೆಂಡ್ ಫಸ್ಟ್ ಟೈಮ್ ಬಂದಿರೋದ್ರಾಗಿದ್ದರಿಂದ ಮಾಲ್ಗೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮುಂಚೆನೇ. ಸೊ ಹಾಗಾಗಿ ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟರಲ್ಲಿ ಇವನು ಹಾವಳಿ ತಡ್ಕೊಳಕ್ಕಾಗ್ತಾ ಇರಲಿಲ್ಲ ನಮಗೆಲ್ಲ. ಅಷ್ಟು ಟಾರ್ಚರ್ ಕೊಡ್ತಾಯಿದ್ದ. ಅವರ ಚಿಕ್ಕಿಗೆ ಹೊಡೆಯೋದು, ಬೈಯೋದು ಎಲ್ಲ ಮಾಡ್ತಾಯಿದ್ದ. ಹಂಗೂ ಅವ್ರ ಚಿಕ್ಕಿ ಸಹಿಸ್ಕೊಂಡು ಬೆಂಗಳೂರುವರೆಗೂ ಬಂದ್ವಿ. ಹಂಗೂ ಹಿಂಗೂ ಮಾಡಿ ಅವರಪ್ಪ ಅಮ್ಮ ಆರಾಮಾಗಿ ಕೂತ್ಕೊಂಡಿದ್ರು. ಯಾಕೆಂದ್ರೆ ಅವ್ರ ಚಿಕ್ಕಿನೇ ನೋಡ್ಕೊತಾ ಇದ್ದಿದ್ದರಿಂದ ಅವರಿಬ್ಬರು ಆರಾಮಾಗಿದ್ದರು. ಅವ್ರಿಗೆ ಯಾವುದೂ ಟೆನ್ಷನ್ ಇಲ್ದಂಗೆ. ಇವನಿಲ್ಲಿ ಅವ್ರ ಚಿಕ್ಕಿ ಹತ್ರ ಎಲ್ಲ ಅವನದೆಲ್ಲ ಬಾಲ ಬಿಚ್ಚುತ್ತಾ ಇದ್ದ. ಸೊ ಆದರೂ ಚಿಕ್ಕ ಮಕ್ಕಳಲ್ವಾ, ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಅವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ನಾವು ಮನೇಲಿ ಮಾಡಿರಲಿಲ್ಲ. ಸೊ ಹಂಗಾಗಿ ಆಚೆ ಕಡೆನೇ ತೊಗೊಂಡು ಅಲ್ಲೇ ತಿನ್ಕೊಂಡ್ವಿ. ಯಾಕೆಂದರೆ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಶಿವಮೊಗ್ಗ ರೈಲ್ವೆ ಸ್ಟೇಷನಲ್ಲಿ ಬಂದು ಟಿಫನ್ ಎಲ್ಲ ಮುಗಿಸ್ಕೊಂಡು ಟ್ರೈನ್ ಹತ್ತಿದ್ದಾಯಿತು. ಇವನು ಎಷ್ಟು ಡವ್ ಮಾಡ್ತಾನೆ ಅಂದರೆ ತುಂಬಾ ಡವ್ ಮಾಡ್ತಾನೆ. ಫೈನಲಿ ಬೆಂಗಳೂರು ಬಂದು ರೀಚ್ ಆಗಿ GT ಮಾಲಿಗೆ ಬಂದ್ವಿ. ಏಕೆಂದರೆ ಇದು ನಮ್ಮ ಮನೆ ನಿಯರ್ ಇದೆ GT ಮಾಲ್ ಬಂದು. ಸೊ ಹಂಗಾಗಿ ಇದೇ ಮಾಲ್ಗೆ ಹೋಗೋಣ ಅಂತ ಬಂದ್ವಿ. ಅಲ್ಲಿ ನಮ್ಮ ಅತ್ತಿಗೆ ಹಾಗೆ ಮಕ್ಕಳು ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಹಾಗೆ ಮಕ್ಕಳನ್ನೆಲ್ಲ ಸ್ವಲ್ಪ ಆಟ ಆಡ್ಸೋಣ ಅಂತ ಹೇಳಿಬಿಟ್ಟು ಮಾಲಿಗೆ ಬಂದ್ವಿ. ಮಾಲ್ಗೆ ಬಂದು ನಮ್ಮ ಅತ್ತಿಗೆ ಅವ್ರಿಗೆ ಬೇಕಾಗಿದ್ದೇನೇನೋ ತೊಗೊಂಡು ಫೋಟೋಶೂಟ್ ಮಾಡ್ತಾ ನಿಂತ್ಕೊಂಡಿದ್ರು. ಮಿರರ್ ಮುಂದೆ ನಿಂತ್ಕೊಂಡು ಅವ್ರ ಫೋಟೋನ ಅವರೇ ಶೂಟ್ ಮಾಡ್ಕೊತಾ ಇದ್ರು. ಅದಾದಮೇಲೆ ಮಕ್ಕಳೆಲ್ಲ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ರು. ಅವರಿಗಂತೂ ಫುಲ್ ಹಬ್ಬ ಆಗಿಬಿಟ್ಟಿತ್ತು ಮಕ್ಕಳಿಗೆ. ಯಾಕೆಂದರೆ ಸ್ಪೇಸ್ ದೊಡ್ಡದಾಗಿರುತ್ತೆ, ಆಟ ಆಡೋದಿರುತ್ತೆ, ಗೇಮ್ಸು ಅದು ಇದು ಎಲ್ಲ. ಅವ್ರಿಗೆ ಅದೇ ಬೇಕಲ್ವ ಮಕ್ಕಳಿಗೆ. ಝುಡಿಯೋಗೆ ಹೋಗಿದ್ವಿ. ಸೊ ಝುಡಿಯೋದಲ್ಲಿ ಅವ್ರಿಗೆ ಏನೇನು ಬೇಕೋ ಎಲ್ಲ ತೊಗೊಂಡ್ರು. ಮಕ್ಕಳು ಪಾಡಿಗಿದ್ರು. ಅವ್ರಿಗೆ ಅದು ಬೇಕು ಇದು ಬೇಕು ಅನ್ನೋದಕ್ಕಿಂತ ಅವ್ರ ಪಾಡಿಗೆ ಅವ್ರು ಆಟ ಆಡೋದೇ ಹೆಚ್ಚಾಗಿತ್ತು. ನಾವು ನಮ್ಮ ಪಾಡಿಗೆಲ್ಲ ನೋಡ್ತಾ ಇದ್ವಿ. ನಮ್ಮ ಅದಕ್ಕೆ ಪರ್ಚೇಸಿಂಗ್ ಮುಗಿಸ್ಕೊಂಡು ಇಲ್ಲಿ ಮಿರರ್ ಮುಂದೆ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ಕೊತಾ ಇದ್ರು. ಇಲ್ಲಿ
ಫೋಟೋಶೂಟ್ ಎಲ್ಲ ಮಾಡ್ಕೊತಾ ಇದ್ರು. ಹಾಗೆಯೇ ಇವಂದು ಇಲ್ಲಿ ಹಾವಳಿ ಆಗ್ತಾಯಿತ್ತು. ಅಲ್ಲಲ್ಲೇ ಬಿದ್ದು ಬಿದ್ದು ಆಟಾಡ್ತಾ ಇದ್ದ, ಏನೇನೋ ಕಿತಾಪತಿ ಮಾಡಿಕೊಂಡು. ಒಂಥರ ಫನ್ನಿಯಾಗಿ ಚೆನ್ನಾಗಿತ್ತು. ಏಕೆಂದರೆ ಒಂಥರ ಮಕ್ಕಳು ಇರೋದ್ರಿಂದನೇ ನಮಗೊಂದು ಸ್ವಲ್ಪ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲಿಲ್ಲ. ಟ್ರೈನಲ್ಲಾಗಲಿ ರೂಮಲ್ಲಾಗಲಿ ನಮಗೆ ಅಷ್ಟು ಏನೂ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಅಂದರೆ ಟೈಮ್ ಹೇಗೆ ಕಳೆಯೋದು ಆ ಥರ ಏನೂ ಅನ್ನಿಸ್ಲಿಲ್ಲ. ಸೊ ನೆಕ್ಸ್ಟು ಮಕ್ಕಳು ಆಟ ಆಡಬೇಕು ಅಂದರು, ಈ ಟ್ರೈನಲ್ಲಿ ಹೋಗಬೇಕು ಅಂದರು. ಮಕ್ಕಳ ಜೊತೆಗೆ ಇವರಿಬ್ಬರನ್ನು ಕೂಡ ಕೂರಿಸ್ಬಿಟ್ವಿ, ನಮ್ಮ ಅತ್ತಿಗೆ ಅಕ್ಕ ಮತ್ತು ಅವ್ರ ಹಸ್ಬೆಂಡ್ನ ಕೂತ್ಕೊಳ್ಳಿ ಅಂತ. ಸೊ ಅವರು ಕೂಡ ಹೋಗ್ತಾ ಇದ್ದಾರೆ. ಏನೋ ಅವ್ರಿಗೆ ಒಂಥರ ಖುಷಿಯಾಗಲಿ ಅಂತ, ಮಕ್ಕಳ ಜೊತೆಗೆ ಅವರು ಖುಷಿ ಪಡ್ತಾರಲ್ವ. ಸೊ ಹಾಗಾಗಿ ಮಕ್ಕಳಿಗಂತೂ ಗೇಮ್ಸ್ ಅಂದರೆ ಬಿಡಿ ಹೇಳೋದೇ ಬೇಡ. ಇವಾಗ ನಮಗೆ ಆದ್ರೂ ಅಷ್ಟೇ, ನಮಗೇನಾದರೂ ಇಷ್ಟವಾಗಿರೋದು ಸಿಗ್ತಾ ಇದೆ ಅಂತಂದರೆ ಯಾರು ತಾನೇ ಬೇಡ ಅಂತಾರೆ ಹೇಳಿ ಅಲ್ವಾ. ಸೊ ಹಂಗಾಗಿ ಬಟ್ ನಮಗೆ ಹಶ್ವಾಗ್ತಾ ಇತ್ತು. ಆದರೆ ಮಕ್ಕಳೆಲ್ಲ ಆಟಾಡ್ತಾ ಇದ್ರಲ್ವ, ಸ್ವಲ್ಪ ಹೊತ್ತು ಆಟಾಡಲಿ ನೋಡೋಣ ಆಮೇಲೆ ಹೋಗೋಣ ಅಂತ ನಾವು ಸುಮ್ಮನೆ ಇದ್ವಿ ಊಟಕ್ಕೆ. ನೆಕ್ಸ್ಟು ಇವನು ಫಿಶಲ್ಲಿ ಸ್ಪಾ ಮಾಡಿಸ್ಕೋತಾ ಇದ್ದ. 1-2 ನಿಮಿಷನೂ ಕುತ್ಕೊಂಡಿಲ್ಲ, ಸಾಕು 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 ಅಂತ ಎದ್ಬಿಟ್ಟ, ಕಾಲು ಪದೇ ಪದೇ ಎತ್ತುತ್ತಾ ಇದ್ದ. ನೆಕ್ಸ್ಟು ಮಾಲಿಂದ ಬಂದು ಒಂದು ಜೆಂಟ್ಸ್ ಬಟ್ಟೆ ಶಾಪಿಗೆ ಹೋದ್ವಿ. ಅಲ್ಲಿ ನನ್ನ ಹಸ್ಬೆಂಡ್ ಏನೋ ಶರ್ಟ್ ತೊಗೋಬೇಕು ಅಂದರು. ಅಲ್ಲಿಂದ ಮುಗಿಸ್ಕೊಂಡು ಊಟ ಮಾಡೋಣ ಅಂತ SK ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಬಂದ್ವಿ. ಅದಿರೋದು ಇಲ್ಲೇ ವಿಜಯನಗರ ACK ಫ್ಯಾಮಿಲಿ ರೆಸ್ಟೋರೆಂಟು, ಅದಿರೋದು ಇಲ್ಲಿ ವಿಜಯನಗರ ಕ್ಲಬ್ ರೋಡ್ ಹತ್ರ ಹಂಪಿ ನಗರಲ್ಲಿ. ಅಲ್ಲಿ ಬಂದು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನಮಗೆ 4:40ಗೆ ಮಂತ್ರಾಲಯ ಟ್ರೈನ್ ಇತ್ತು. ಸೊ ಮಂತ್ರಾಲಯ ಟ್ರೈನ್ ಹತ್ಕೊಂಡು ಮಂತ್ರಾಲಯ ಹೊರಟ್ವಿ. ಫೈನಲಿ ನೈಟ್ 12:30ಗೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಅಲ್ಲಿಂದ ರೂಮ್ ಬುಕ್ ಮಾಡಿದ್ದು ನಾವು ಮಂತ್ರಾಲಯದ ಪಕ್ಕದಲ್ಲೇ ರೂಮ್ ಬುಕ್ ಮಾಡಿದ್ವಿ, ದೇವಸ್ಥಾನದ ಪಕ್ಕದಲ್ಲೇ. ಸೊ ಆ ದೇವಸ್ಥಾನಕ್ಕೆ ರೂಮಿಗೆ ಬರೋದಕ್ಕೆ ಆಲ್ಮೋಸ್ಟ್ 12:30 ಅಲ್ಲಿಂದ ಹೊರಟ್ವಿ ರೈಲ್ವೆ ಸ್ಟೇಷನಿಂದ. ರೂಮಿಗೆ ಬರೋದಕ್ಕೆ 1:15-1:20 ಆಗಿತ್ತು ಅನಿಸುತ್ತೆ. ಸೊ ಟ್ರೈನಲ್ಲಿ ಕೆಲವೊಬ್ರು ಮಲಗಿದ್ರು, ಕೆಲವೊಬ್ರು ನಿದ್ದೆ ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ರೂಮಿಗೆ ಬಂದು ರೆಸ್ಟ್ ಮಾಡೋಣ ಅಂತ 1:15-1:20 ಅಷ್ಟೊತ್ತಿಗೆ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ರೆಸ್ಟ್ ಮಾಡಿ ಮಾರ್ನಿಂಗ್ ಮತ್ತೆ ದರ್ಶನಕ್ಕೆ ಹೋಗಬೇಕು ಅಂತ ಹೇಳಿ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದಲ್ಲಿ ಅಷ್ಟೆಲ್ಲ ನಾವು ಜರ್ನಿ ಮಾಡ್ಕೊಂಡು ಬಂದರೂ ಕೂಡ ಟ್ರೈನ್ ಜರ್ನಿ ಅಷ್ಟೊಂದೇನು ಸುಸ್ತು ಅನಿಸಲ್ಲ. ಬಟ್ ನನಗೆ ಟ್ರಾವೆಲ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಆದರೂ ಅಲ್ಲಿ ಮಂತ್ರಾಲಯದಲ್ಲಿ ಒಳಗಡೆ ಹೋದ್ಮೇಲೆ ಯಾವುದೇ ರೀತಿ ಟಯರ್ಡ್ ಅಂತ ಅನ್ನಿಸ್ಲಿಲ್ಲ. ತುಂಬ ಖುಷಿಯಾಯಿತು ಅಲ್ಲಿ ದರ್ಶನ ಮಾಡಿದ್ಮೇಲೆ. ಅದು ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ, ಆಚೆಯಿಂದ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಅಷ್ಟು ಸುಂದರವಾಗಿದೆ. ನೋಡ್ತಾನೆ ಇಲ್ಲೇ ಇರೋಣ ಅಂತಲೇ ಅನ್ನಿಸ್ತಾಯಿತ್ತು. ಆದರೆ ಬಿಸಿಲು ಮಾತ್ರ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಪಾಪ ಆ ಬಿಸಿಲಲ್ಲೂ ಈ ಹಸುಗಳೆಲ್ಲ ಅಲ್ಲಿ ಮಲ್ಕೊಂಡಿರೋದು ನೋಡಿದ್ರೆ ಎಷ್ಟು ಪಾಪ. ಆದರೆ ಅದನ್ನು ಮುಟ್ಟಿದ್ರೂ ಕೂಡ ಏನು ಮಾಡಲ್ಲ, ಅಷ್ಟು ಪಾಪದವು. ಸೊ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ನಾವು ಸೀದಾ ದರ್ಶನಕ್ಕೆ ಅಂತ ಒಳಗಡೆ ಹೋದ್ವಿ. ಬಟ್ ನಾವೆಲ್ಲ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಹಸ್ಬೆಂಡು ಒಂದು ಸೆಕೆಂಡ್ ಟೈಮ್ ಇರ್ಬೋದು, ನಾವೆಲ್ಲ ಆಲ್ಮೋಸ್ಟ್ ಫಸ್ಟ್ ಟೈಮೇ ಬಂದಿರೋದು. ಸೊ ಹಂಗಾಗಿ ನಮಗೆ ಅಷ್ಟು ಗೊತ್ತಿರಲಿಲ್ಲ ಒಳಗಡೆ ಎಲ್ಲಿ ದರ್ಶನಕ್ಕೆ ಹೋಗಬೇಕು ಅನ್ನೋದಿಲ್ಲ. ಸೊ ಅಲ್ಲಿ ದರ್ಶನದ್ದು 5 ನಂಬರ್ ಅಂತ ಇದೆ, ಆ 5 ನಂಬರಲ್ಲಿ ದರ್ಶನಕ್ಕೆ ಒಳಗಡೆ ಹೋಗಬೇಕು. ಹಾಗೇ ನಮ್ಮ ಅತ್ತಿಗೆ ಅಣ್ಣ, ಅತ್ತಿಗೆ ಅಕ್ಕ ಅವ್ರ ಹಸ್ಬೆಂಡ್ಗೆಲ್ಲ ಟ್ರೈನ್ ಜರ್ನಿ ಕೂಡ ಫಸ್ಟ್ ಟೈಮು. ಇದೇ ಫಸ್ಟ್ ಟೈಮ್ ಅವ್ರು ಟ್ರೈನ್ ಜರ್ನಿ ಮಾಡಿರೋದು. ಒಂದು ಟ್ರೈನಲ್ಲಿ ಎಲ್ಲಿಗೂ ಅವ್ರಿಗೆ ಹೋಗಿರಲಿಲ್ಲ. ಯಾಕೆಂದರೆ ನಮ್ಮೂರಿಗೆ ಟ್ರೈನ್ ಇಲ್ಲದೆ ಇರೋದ್ರಿಂದ ಅವ್ರು ಆಲ್ಮೋಸ್ಟ್ ಕಾರು, 2 ವೀಲರ್, ಬಸ್ಸು ಈ ಜರ್ನಿ ಎಲ್ಲ ಮಾಡಿದ್ದಾರೆ. ಟ್ರೈನ್ ಜರ್ನಿ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಫೋರ್ಸ್ ಮಾಡಿರೋದಕ್ಕೆ ನಮ್ಮ ಜೊತೆ ಬಂದು ಅವರು ಟ್ರೈನ್ ಜರ್ನಿನ ಹೇಗಿರುತ್ತೆ ಅಂತ ಫೀಲ್ ಮಾಡಿರೋದು. ಬಟ್ ಅವರಲ್ಲಿ ಕೆಲವೊಬ್ರಿಗೆ ಇಷ್ಟ ಆಯಿತು, ಕೆಲವೊಬ್ರಿಗೆ ಇಷ್ಟ ಆಗಲಿಲ್ಲ ಟ್ರೈನ್ ಜರ್ನಿ. ಬಟ್ ನಮಗೆ ತುಂಬಾ ಇಷ್ಟ. ಯಾಕೆಂದರೆ ಟಯರ್ಡ್ ಆಗಲ್ಲ, ಯಾವುದೇ ರೀತಿ ರಿಸ್ಕ್ ಇರಲ್ಲ ಟ್ರೈನ್ ಅಂತ ನಾವು ಟ್ರೈನಲ್ಲಿ ಆಲ್ಮೋಸ್ಟ್ ಓಡಾಡ್ತೀವಿ. ಸೊ ಇಲ್ಲಿ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದೊಂದು ಹುಚ್ಚಿದೆ ನನಗೆ, ತುಂಬ ಫೋಟೋಸ್ ಎಲ್ಲ ತೊಗೊಳೋದು. ಸೊ ಫೋಟೋಸ್ ಎಲ್ಲ ತೊಗೊಂಡ್ವಿ, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ನಿಂತ್ಕೊಂಡು ನಾವು ಜೋಡಿಗಳು ನಿಂತ್ಕೊಂಡೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಹೇಳೋ ಅಂಥ ರಶ್ ಏನಿರಲಿಲ್ಲ. ಸಮ್ಮರ್ ಹಾಲಿಡೇಸ್ ಇದೆ, ಬಟ್ ಹೇಳೋ ಅಂಥ ರಶ್ ಏನಿರಲಿಲ್ಲ, ನಾರ್ಮಲ್ ಆಗಿತ್ತು. ಒಳಗಡೆಯಿಂದ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ಗೆ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಷ್ಟು ಫ್ರೀ ಇತ್ತು. ಆಮೇಲೆ ಸ್ವಲ್ಪ ರಶ್ ಆಯಿತು. ಸ್ವಲ್ಪ ರಶ್ ಆದರೂ ಕೂಡ ಎಲ್ಲ ಬೇಗ ಅವಾಗಲೇ ಖಾಲಿ ಆಗ್ತಾಯಿದ್ರು ಜನ. ಅಲ್ಲಿಂದ ಅಭಯ ಆಂಜನೇಯ ಟೆಂಪಲ್ಗೆ ಬಂದ್ವಿ. ಅಲ್ಲಿ ರಶ್ ಏನಿರಲಿಲ್ಲ, ಫುಲ್ ಖಾಲಿ ಇತ್ತು. ಅಲ್ಲಿ ತುಂಬ ಚೆನ್ನಾಗಿತ್ತು ಅಭಯ ಆಂಜನೇಯ. ಅದಾದಮೇಲೆ ಪಂಚಮುಖಿ ಆಂಜನೇಯಕ್ಕೆ ಹೊರಟ್ವಿ.
ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಾಯಿತು. ಇದೆಲ್ಲ ಫಸ್ಟ್ ಟೈಮ್ ನೋಡಿರೋದು ನಾವು. ಮಂತ್ರಾಲಯನೂ ಅಷ್ಟೇ ಫಸ್ಟ್ ಟೈಮೇ. ಸೊ ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ಒಳಗಡೆ ವೀಡಿಯೋ ಮಾಡೋ ಹಾಗಿರಲಿಲ್ಲ, ಸೊ ಆಚೆನೇ ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ಇಲ್ಲಿ ಆಂಜನೇಯನ ಪಾದ ಎಲ್ಲ ಇತ್ತು, ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಅಲ್ಲಿ ಆ ಪಂಚಮುಖಿ ಬ್ಯಾಕ್ ಸೈಡಲ್ಲಿ ಲಕ್ಷ್ಮೀ ದೇವಿ ಟೆಂಪಲ್ ಇದೆ, ಅಲ್ಲಿಗೂ ಕೂಡ ಹೋಗಿದ್ವಿ. 1-2 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ. ಸೊ ಅಲ್ಲೂ ಹೋಗಿ ಅಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ. ಬಟ್ ಬಿಸಿಲು ಮಾತ್ರ ತುಂಬ ಇತ್ತು. ಈ ಟೆಂಪಲಲ್ಲಿ ಏನೋ ಹಿಂದಿನ ದಿನ ಏನೋ ಜಾತ್ರೆ ಆಗಿತ್ತು. ಜಾತ್ರೆ ಅಂದರೆ ಮೀನ್ಸ್ ರಾಮನವಮಿ ಇದ್ದಿದ್ದರಿಂದ ಪೂಜೆ ಎಲ್ಲ ಜೋರಾಗಿತ್ತು. ಸೊ ಹಾಗಾಗಿ ಆಚೆ ಕಡೆ ಸ್ವಲ್ಪ ಗಲೀಜು ಜಾಸ್ತಿ ಇತ್ತು ಈ ಟೆಂಪಲ್ ಆಚೆ ಕಡೆ. ಬರೀ ಕಾಲಲ್ಲೆಲ್ಲ ನಡೆಯೋದಕ್ಕಾಗ್ತಾ ಇರಲಿಲ್ಲ, ಅಷ್ಟು ಗಲೀಜಿತ್ತು. ಆದರೂ ಏನು ಮಾಡೋದು, ದೇವಸ್ಥಾನ ಅಲ್ವಾ. ಸೊ ಆ ಥರ ಎಲ್ಲ ಇದು ಮಾಡ್ಕೋಬಾರ್ದು ಅಂತ ದರ್ಶನ ಮುಗಿಸ್ಕೊಂಡು ಬೇಗ ಬೇಗ ಆಚೆ ಬಂದ್ವಿ. ಒಳಗಡೆ ವೀಡಿಯೋ ಮಾಡೋ ಹಂಗಿರಲಿಲ್ಲ, ಹಾಗಾಗಿ ಒಳಗಡೆ ವೀಡಿಯೋ ಮಾಡಿಲ್ಲ, ಆಚೆ ಕಡೆ ಮಾತ್ರ ಮಾಡಿರೋದು. ಚೆನ್ನಾಗಾಯಿತು ದರ್ಶನ, ಪರವಾಗಿಲ್ಲ ಅನ್ನಿಸ್ತು. ಫಸ್ಟ್ ಟೈಮ್ ನೋಡಿರೋದ್ರಿಂದ ಏನೋ ಒಂಥರ ಬೇರೆ ಫೀಲ್ ಕೊಡ್ತು ಟೆಂಪಲ್ದು, ಚೆನ್ನಾಗಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಿಚ್ಚಾಲೆಗೆ ಬಂದ್ವಿ. ಬಿಚ್ಚಾಲೆ ನೋಡೋದಕ್ಕೆ ತುಂಬ ಪೀಸ್ಫುಲ್ ಆಗಿದೆ, ಒಂಥರ ಮೈಂಡೇ ಪೀಸ್ಫುಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಬಿಚ್ಚಾಲೆನೂ ಕೂಡ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ತುಂಗಾ ರಿವರ್ ಹತ್ರ ಬಿಚ್ಚಾಲಮ್ಮ ಟೆಂಪಲ್ಲು ಮತ್ತು ಶಿವಂದು ಟೆಂಪಲ್ ಇದೆಯಲ್ಲ, ಸೊ ಅಲ್ಲಿಗೆ ಅಂತ ಹೊರಟ್ವಿ. ಅಲ್ಲೂ ಅಂತ ಹೇಳೋವಂಥ ರಶ್ ಏನಿರಲಿಲ್ಲ, ಅಲ್ಲೂ ಕೂಡ ಚೆನ್ನಾಗಿ ದರ್ಶನ ಆಯಿತು. ಹಾಗೇ ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಇರೋದ್ರಿಂದ ಈ ಮಾವಿನಕಾಯಿ, ಸೌತೆಕಾಯಿ, ವಾಟರ್ ಮಿಲನ್ ಇದೆಲ್ಲ ಸ್ವಲ್ಪ ಜಾಸ್ತಿ ತಿಂದ್ವಿ. ಹಾಗೇ ನೀರಂತೂ ಅದೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಏನಿಲ್ಲ ಅಂದ್ರೂ ಮಾರ್ನಿಂಗಿಂದ ನೈಟ್ವರೆಗೂ 25 ಲೀಟರ್ ನೀರು ಖಾಲಿ ಮಾಡಿದ್ದೀವಿ. ಅಷ್ಟು ಸೆಕೆ ಆಗ್ತಾಯಿದೆ. ಅಂದರೆ ಅಲ್ಲಿ ಅವರಿಗೆ ಆ ವೆದರ್ ಅಡ್ಜಸ್ಟ್ ಆಗಿರುತ್ತೆ. ಇವಾಗ ನಾವು ಅಪರೂಪಕ್ಕೆ ಇಲ್ಲಿ ಈ ವೆದರಿಂದ ಆ ವೆದರಿಗೆ ಹೋದಾಗ ನಮಗೆ ಆ ಬಾಯಾರಿಕೆನ ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿನೇ ಇಲ್ಲ ಅಂತ ಅನ್ನಿಸ್ಬಿಡ್ತು ನನಗಂತೂ. ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಸೀದಾ ಇಲ್ಲಿ ಬಿಚ್ಚಾಲಮ್ಮ ಟೆಂಪಲ್ಲು, ಶಿವನ್ ಟೆಂಪಲ್ಲು, ಈ ರಿವರೆಲ್ಲ ನೋಡಿಕೊಂಡು ಮತ್ತೆ ಸೀದಾ ರೂಮ್ಗೆ ರಿಟರ್ನ್ ಬಂದ್ವಿ. ನಾವು ರೂಮಿಗೆ ರಿಟರ್ನ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಊಟ ಎಲ್ಲ ಆಚೆ ಕಡೆನೇ ಮಾಡ್ಕೊಂಡ್ವಿ. ಬೆಳಗ್ಗೆ ಟಿಫನ್ ಕೂಡ ಆಚೆ ಕಡೆ ಮಾಡಿದ್ವಿ. ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಸಂಜೆ ಒಂದು 7 o'clock ಹಂಗೆ ಸ್ವಲ್ಪ ಶಾಪಿಂಗ್ ಏನಾದರೂ ಮಾಡೋಣ ಮಕ್ಕಳಿಗೆ ಅಂತ ಹೊರಟು ಶಾಪಿಂಗನ್ನು ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಪ್ರಸಾದ ತೊಗೋಬೇಕಿತ್ತು. ಹಾಗೆ ಪ್ರಸಾದ ತೊಗೊಂಡು ಡಿನ್ನರ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಬಟ್ ಅಲ್ಲಿ ಕ್ಲೀನ್ನೆಸ್ ನನಗಿಷ್ಟ ಆಗಲಿಲ್ಲ. ಹಾಗಾಗಿ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಪ್ರಸಾದ ತಿಂದ್ಬಿಟ್ಟು ಮತ್ತೆ ಬಂದು ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ನೈಟು 10 o'clock ರೂಮ್ ಚೆಕ್ಔಟ್ ಮಾಡಿ ಅಲ್ಲಿಂದ ಮತ್ತೆ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ರೈಲ್ವೆ ಸ್ಟೇಷನಲ್ಲಿ ನಮಗೆ 11:30ಗೆ ಟ್ರೈನ್ ಇತ್ತು. 11:30 ಟ್ರೈನ್ ಹತ್ಬಿಟ್ಟು ನಾವು ನೆಕ್ಸ್ಟ್ ಡೇ ಮಂಗಳವಾರ ಬೆಳಗ್ಗೆ ನಾವು ಬಂದ್ವಿ, ರೀಚ್ ಆದ್ವಿ ಬೆಂಗಳೂರಿಗೆ. ಸೊ ನಮ್ಮದು ಮಂತ್ರಾಲಯ ದರ್ಶನ ಈ ಥರ ಆಯಿತು. ನೈಟ್ ಮಂತ್ರಾಲಯ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಈ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಒಂಥರ ಖುಷಿ ಅನ್ನಿಸ್ತು. ಹಾಗೆ ಸ್ವಲ್ಪ ಕೂಲ್ ವೆದರ್ ಇತ್ತು ಆ ಟೈಮಲ್ಲಿ, ಚೆನ್ನಾಗಿ ಅನ್ನಿಸ್ತು. ಇವತ್ತಿನ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ, ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ದ. ತುಂಬ ಕೇರ್ಫುಲ್ಲಾಗಿರಿ. ಬ್ಯಾಂಗ್ಳೂರಲ್ಲಿ ಗಾಡಿ ಓಡಿಸೋರಾಗಿರ್ಬೋದು, 2 ವೀಲರ್, ಕಾರ್, ಏನೇ ಗಾಡಿ ಓಡಿಸೋದಿದ್ರು ತುಂಬ ಕೇರ್ಫುಲ್ಲಾಗಿ ಓಡಿಸಿ. ಯಾಕೆ ಅಂದರೆ ನಮ್ಮ ಟೈಮ್ ಯಾವ ಥರ ಇರುತ್ತೋ ಗೊತ್ತಿಲ್ಲ, ಇವತ್ತಿದ್ದವ್ರು ನಡೆ ಇರಲ್ಲ, ಯಾವಾಗ ಏನು ಹೇಗೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲರೂ ಕೇರ್ಫುಲ್ಲಾಗಿರಿ, ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಎಲ್ಲ ಹೇಳಿ. ಲೈಕ್ ಆ್ಯಂಡ್ ಶೇರ್, ಡೂ ಸಬ್ಸ್ಕ್ರೈಬ್, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಮುಖ್ಯ. ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ವೀಡಿಯೋನ ಹಾಕ್ತೀನಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಇದುವರೆಗೂ ಯಾವ ಥರ ಸಪೋರ್ಟ್ ಮಾಡಿದ್ರು ಮುಂದೆ ಕೂಡ ಅದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಆಲ್. ಪ್ಲೀಸ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.